ನಾಳೆ ನಮ್ಮ ಮನೆಗೆ 30ರಿಂದ 35 ಮಂದಿ ಕರೀಲಾಕತ್ತೀನಿ. ಅದು ಸಮಾಧಾನ ಇಲ್ಲ ನೋಡ್ರಿ ಗಂಡಗ. ಬರೀ ನೀನ್ ಮಾಡಂಗಿಲ್ಲ ಇಷ್ಟು ಕೆಲಸ ಮಾಡಿದ್ರೆ ನೀನ್ ಮಾಡಂಗಿಲ್ಲ ತತ್ತಾರ ಇವ್ರು. ಇದು ಕಾನ್ಸಂಟ್ರೇಟೆಡ್, ಇದ್ರ ಉಪ್ಪ ಎಲ್ಲ ಹಾಕಿಟ್ಟಿನಿ, ಇದ್ರ ಉಪ್ಪ ಅದೆಲ್ಲ ಹಾಕಿಟ್ಟಿನಿ. ಜಸ್ಟ್ ಹಿಂಗ್ ತೊಗೊಳೋದು, ಇದ್ರ ಮಿಕ್ಸ್ ಮಾಡೋದು ಅಂತ ಕಂದೆ ತರ್ಸಿನಿ. ಎಷ್ಟು ಕ್ಯೂಟ್ ಇದೆ ನೋಡ್ರಿ, ಇದು ಸೆಲ್ ಮೇಲೆ ಓಡ್ತೈತಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾ ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾಳೆ ನಮ್ಮ ಮನೆಗೆ 30ರಿಂದ 35 ಮಂದಿ ಕರೀಲಾಕತ್ತೀನಿ. ಯಾಕಪ್ಪ ಅಂತಂದ್ರೆ ನಿಮಗೆ ಮುಂದಿನ ಬ್ಲಾಗ್ನಾಗ ಗೊತ್ತಾಕೈತಿ ನಾ ಯಾಕೆ ಕರೀಲಾಕತ್ತೀನಿ ಅಂತ. ಬಟ್ ಇವತ್ತಿನ ವಿಡಿಯೋನಾಗ ನಾನು 30 ಮಂದಿಗೆ ನಾನು ಯಾಕೆ ಕರ್ದೀನಿ, ಎದಕ್ಕೆ ಕರ್ದೀನಿ, ಮತ್ತು ನಾನು ಹೆಂಗೆ ಪ್ರಿಪ್ರೇಷನ್ ಎಲ್ಲ ಮಾಡಾಕತ್ತೀನಿ, ಮನ್ಯಾಗ ಏನೇನು ಅಡಿಗೆ ಮಾಡ್ಲಾಕತ್ತೀನಿ ಅದನ್ನೆಲ್ಲ ತೋರಿಸ್ತೀನಿ. ನೋಡ್ಬೋದು ಹೊರಗೆ ಎಷ್ಟು ಸ್ನೋ ಅದ, ಹೊರಗೆ ಥಂಡಿ ಅದ. ಸ್ನೋ ಅಂತೂ ಮುಗಿಲಾಕ್ ತಯಾರಿಲ್ಲ. ಅದಕ್ಕೆ ಇಂಥ ಥಂಡಿ ವೆದರ್ ಒಳಗೆ ಎಲ್ಲರಿಗೂ ಏನು ತಿನ್ಬೇಕು ಅನ್ಸತಿ, ಬಿಸಿದ ಏನ್ರ ತಿನ್ಬೇಕು ಅನ್ಸತ್ತಲ್ಲ. ಅದ್ರ ಸಂಬಂಧ ನಾನು ವಿಚಾರ ಮಾಡೀನಿ ಇವತ್ತು ಬಿಸಿದ ಏನ್ರ ಮಾಡಬೇಕು ನನ್ನ ಫ್ರೆಂಡ್ಸಿಗೆಲ್ಲ. ಈಗ ಅವರಿಗೆಲ್ಲರಿಗೂ ಬೆಂಗಳೂರು ಸ್ಪೆಷಲ್ ಏನಪ್ಪಾ ಅಂದ್ರೆ ಮಸಾಲ ಪೂರಿ. 30 ಮಂದಿಗೆ ನಾ ಮಸಾಲ ಪೂರಿ ಹೆಂಗೆ ಮಾಡ್ತೀನಿ. ಮತ್ತು ನಾನು ಮಂದಿಗೆಲ್ಲರಿಗೂ ಕರ್ದಿನಿ ಅಂತಂದ್ರೆ ನಾನು ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ತೀನಿ. ನಾನು ಏನು ಡೆಕೋರೇಷನ್ ಎಲ್ಲ ಮಾಡಕತ್ತೀನಿ, ಮನೆ ಹೋಗಿ ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದೆ, ಅದರ ವಿಡಿಯೋನ ಅಪ್ಲೋಡ್ ಮಾಡಿದೆ. ನಿಮಗೆಲ್ಲರಿಗೂ ಭಾಳ ಸೇರಿತು, ವಿತ್ ಪ್ರೈಸ್ ಎಲ್ಲ ಹೇಳಿದ್ದೆ ನಾನು. ಬಟ್ ಈಗ ನಾನು ನಿಮಗೆ ಏನು ತೋರಿಸ್ತೀನಪ್ಪ ಅಂತಂದ್ರೆ ನನ್ನ ಪ್ರಿಪ್ರೇಷನ್ ಎಲ್ಲ ಹೆಂಗೆ ಮಾಡ್ತೀನಿ ಅಂತಂತ. ಈ ವಿಡಿಯೋ ಕಡಿತರ ನೋಡ್ರಿ, ನೀವೆಲ್ಲರೂ ಭಾಳ ಎಂಜಾಯ್ ಮಾಡ್ತೀರಿ. ನಡ್ರಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ನಾನು ನಿಮಗೆ ಮಸಾಲೆ ಪುರಿ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಡ್ರಿ. ಈಗ ನಾನು 30 ಮಂದಿಗೆ ಮಸಾಲೆ ಪುರಿ ಮಾಡ್ಲಾಕತ್ತೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಮುಂಜಾನೆ ಎದ್ದು ಕೂಳೆ ನಾನು ಮಾಡಕ್ಕೆ ಕುಂತೀನಿ. ಇಲ್ಲಿ ಇಷ್ಟಕ್ಕೊಂದು ಎಲ್ಲ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿನಿ. ರಾತ್ರಿ ನೆನಾಕಿಟ್ಟಿದ್ದೆ ನಾನು ವಟಾಣಿ, ಹಸಿರು ವಟಾಣಿ. ಇದನ್ನ ಇದ್ರೊಳಗೆ ಹಾಕಿ ಮತ್ತೆ ಇದೊಂದು ಸ್ವಲ್ಪ ತಗೋತೀನಿ, ಯಾಕಂದ್ರೆ 30 ಮಂದಿಗೆ ಸಾಲ್ತೈತ ಇಲ್ಲ ಡೌಟ್. ಉಳಿಬೋದು, ಒಂದು ದಿವಸ ನಾವು ಇಟ್ಟು ತಿನ್ಬೋದು. ಅದ್ರ ಕಡಿಮೆ ಬಿತ್ತಂದ್ರೆ ಏನು ಮಾಡಬೇಕು? ಯಾರು ಕರ್ನಾಟಕದವ್ರು ಅದಾರ, ಬೆಂಗಳೂರದವ್ರು ಅದಾರ, ಅವ್ರಿಗೆ ಮಸಾಲೆ ಪುರಿ ಅಂದ್ರೆ ಭಾಳ ಪ್ರೀತಿ. ಹೊರಗೆ ಥಂಡಿ ಅದ, ಸ್ನೋ ಅದ, ಅದ್ರಾಗ ಬಿಸಿ ಮಸಾಲೆ ಪುರಿ ತಿನ್ಬೇಕಂದ್ರೆ ಭಾಳ ಮಜಾ ಬರ್ತೈತಿ ಎಲ್ಲರಿಗೂ. ಇಷ್ಟು ಇಡ್ತೀನಿ, ಇಷ್ಟು ಐ ಥಿಂಕ್ ಭಾಳ ಆಕೈತೆ ಅನಿಸ್ತೈತಿ. ಇಷ್ಟು ಆಲ್ರೆಡಿ ಅದ, ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ತಗೋತೀನಿ. ಹಾಗೆ ಒಂದು ಸ್ವಲ್ಪ ಹೋಗೋಗಿ ಲಿವಿಂಗ್ ರೂಮ್ನಾಗೂ ಎಲ್ಲ ಅರೇಂಜ್ಮೆಂಟ್ ಮಾಡ್ಲಾಕತ್ತೀನಿ. ಇಲ್ಲಿ ನೋಡ್ಬೋದು ಡೈನಿಂಗ್ ಟೇಬಲ್ ನಾವು ಒಂದು ಸೈಡಿಗೆ ಒಂದು ವಾಲಿಗೆ ಒತ್ತಿ ಅದು ಡೈನಿಂಗ್ ಟೇಬಲ್ ಎಲ್ಲ ಸ್ವಚ್ಛ ಮಾಡ್ಲಾಕತ್ತೀನಿ. ನಮ್ಮ ಮನೇನ ಫಿಲ್ಟರ್ ನೋಡಿಲ್ಲಲ್ಲ ನೀವು, ನಿಮಗೆ ತೋರಿಸ್ತೀನಿ ತಡ್ರಿ. ನಮ್ಮ ಮನೇನ ಫಿಲ್ಟರ್ ಇದನ್ನ ನೋಡ್ರಿ, ಇದು ನಮ್ದು ಫಿಲ್ಟರ್ ಅದ. ಇಲ್ಲಿ ಎಷ್ಟು ಡ್ರಾಪ್ಸ್ ನಾವು ಯೂಸ್ ಮಾಡ್ತೀವಿ ಅಂತ ಎಲ್ಲ ಲೆಕ್ಕ ತೋರಿಸ್ತೈತಿ. ಇದು ಫಸ್ಟ್ ಟೈಮ್ ಒಂದ್ಸಲ ಮಾಡಿದ್ದೆ, ಭಾಳ ಚಂದ ಬಂದಿತ್ತು. ಅದು ಬಹುಶಃ ನಾನು ಒಂದು 6 ಮಂದಿ ಸಂಬಂಧ ಮಾಡಿದ್ದೆ. ಬಟ್ ಈ ಸಲ 30 ಮಂದಿಗೆ ಮಾಡಾಕತ್ತೀನಿ. ರಾಜ್ ಸ್ಕೇಲ್ ಒಳಗೆ ಮಾಡ್ಬೇಕಂತಂದ್ರೆ ಸ್ವಲ್ಪ ತ್ರಾಸ ಅದ ಅದಕ್ಕೆ. ಆಮೇಲೆ ಹಾಗೆ ಇಲ್ಲಿ ಆಕಾಶ್ ಅವ್ರು ನೋಡ್ರಿ, ಮನೆ ಮಂದಿ ಬರ್ತಾರಲ್ಲ ಅವರೆಲ್ಲ ಇಲ್ಲಿ ಎಲ್ಲ ಸಜ್ಜು ಮಾಡ್ಲಾಕತ್ತಾರ. ಸೋಫಾ ನಮ್ದು ಹಿಂಗೆ, ನಮಸ್ಕಾರ ಆಕಾಶ ನಮಸ್ಕಾರ. ಈ ಸೋಫಾ ನಮ್ದು ಹಿಂಗ ಇತ್ತು, ಹಿಂಗೆ ಅಂದ್ರೆ ಹಿಂಗೆ ಇವು ಇತ್ತು. ಈಗ ಹಿಂಗೆ ಇವು ಹಾಕಾಕತ್ತೀವಿ, ಯಾಕಂದ್ರೆ ಸ್ವಲ್ಪ ಸ್ಪೇಷಿಯಸ್ ಕಾಣಿಸ್ತೈತಿ ಬಂದವರಿಗೆ ಹೋದವ್ರಿಗೆ ನೋಡಾಕದೆಲ್ಲ ಅಂತ. ಇದು ಡೈನಿಂಗ್ ಟೇಬಲ್ ಒಂದು ಸ್ವಲ್ಪ ಮೂವ್ ಮಾಡ್ತೀವಿ. ಮೂವ್ ಅಂದ್ರೆ ಆ ಕಡೆ ಎಲ್ಲರೂ ಇಡ್ತೀವಿ. ಆಮೇಲೆ ಇಲ್ಲಿ ನಾ ಡೆಕೋರೇಷನ್ ಮಾಡ್ಬೇಕಂತ ಮಾಡೀನಿ. ಆಕಾಶ್ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ನನ್ನ ಪ್ಲ್ಯಾನ್ ಪ್ರಕಾರ ಹೆಂಗದ ಅಂತ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅನಾಯ ಮೇಡಮ್ ಅವ್ರು ನೋಡ್ರಿ, ಅನಾಯ ಚಿನ್ನ, ಅನಾಯ ತೋರಿಸ್ತೀನಿ ನಿಮಗೆ. ಅನಾಯ ಫುಲ್ ಬ್ಯುಸಿಯಾಗಿ ಕುಂತಾರ ಅವ್ರು. ಹಾಯ್, ಹಾ ಏನು ಇವತ್ತು ಸೂರ್ಯ ಪುರುಕ್ ಹುಟ್ಟಿಲ್ಲ, ಪಶ್ಚಿಮ ಕುಟ್ಟ ಕಾಣಿಸ್ತೈತಿ. ಮೇಡಮ್ ಅವ್ರು ಇಟ್ಟು ಶಾಂತ ಹಿಂಗೆ ಕುಂತಾರಂದ್ರೆ, ಚಿನ್ನ ನೀನು ಏನು ಮಾಡಾಕತ್ತಿ ಇಲ್ಲಿ? ಆಕೆಗೆ ಇದು ಪಾಟಿ ಕೊಡ್ಸಿದ್ನ್ಯಾ, ಅದ್ರ ಜೋಡಿ ಆಟ ಆಡ್ತಾಳ ಅಲ್ಲ ಚಿನ್ನಿ? ಓಪ್ಸ್ ಬೇರೆ. ನಿನ್ನೆ ರಾತ್ರಿನ ಒಂದಿಷ್ಟು ಭಾಂಡೆ ಎಲ್ಲ ತಿಕ್ಕಿ ಮಾಡಿ ಮತ್ತು ಡಿಶ್ ವಾಷರ್ಗೆಲ್ಲ ಲೋಡ್ ಮಾಡಿ ಇಟ್ಕೊಂಡಿನಿ, ಯಾಕಂದ್ರೆ ಮುಂಜಾನೆದ್ದು ಈಸಿ ಆಗಲಿ ಅಂತ. ಸೋ ನೈಸ್, ಸೋ ಥಿಕ್. ನೋಡ್ಬೋದು ಇಲ್ಲಿ ಹೆಂಗದು, ಎಷ್ಟು ದಪ್ಪದಾವ ಒಂದೊಂದು ಸ್ನೋ. ಇಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸೀಟ್ ಕಟ್ ಆಯ್ತು, ಅದನ್ನ ಟೈಟ್ ಮಾಡಕ್ ಹೋಗ್ಯಾರಪ್ಪ. ಟೈಟಿ ಅದು ಆದ್ರೂ ಯಾಕಂದ್ರೆ ನಾವು ಸಬರಿ ಮಾಡಕ್ ಹೋಗಿರಿ. ಆಮೇಲೆ ಇಲ್ಲಿ ಬಟಾಟಿ ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿನಿ. ಬಟಾಟಿ ಸೈಜ್ ಅಂತ ನೋಡ್ರಿ ಎಷ್ಟು ದೊಡ್ಡ ಅದಾವು. ಇದ್ರೊಳಗೆ ನಾ ಸಣ್ಣ ಸೈಜ್ ಆರಿಸ್ಕೊಂಡ್ ಬಂದಿನಿ, ಇದ್ರಕ್ಕಿಂತ ದೊಡ್ಡ ಸಿಗ್ತಾವು. ಇಲ್ಲಿ ಪೊಟೆಟೊ ಬೇಕ್ಡ್ ಅಂತ ಮಾಡ್ತಾರ, ಅದಕ್ಕೆ ಅವರಿಗೆ ದೊಡ್ಡ ಬೇಕು. ಕುದಿಸಿದ್ದೇನು ವಟಾಣಿ ಕಾಳಿತ್ತಲ್ಲ ರೀ, ಅದನ್ನ ಈಗ ಸ್ವಲ್ಪ ಕುದಿಸ್ಕೊಳಕತ್ತೀನಿ. ಸ್ವಲ್ಪ ಬಿಸಿ ಆಯ್ತಂದ್ರೆ ಸ್ವಲ್ಪ ಲೆಕ್ಕ ಗೊತ್ತಾಕೈತಿ, ಯಾಕಂದ್ರೆ ಇಷ್ಟು ಗಟ್ಟಿ ಆಗ್ತೈತಿ ಆರ್ದ್ಮೇಲೆ ಅಂತ ಐಡಿಯಾ ಗೊತ್ತೈತಿ. ಸ್ವಲ್ಪ ನೀರು ಹಾಕ್ಬೋದು, ಅದಕ್ಕೆ ಸಣ್ಣಂಗೆ ಇಟ್ಟಿನಿ ಇದನ್ನ. ಈಗ ನೆಕ್ಸ್ಟ್ ಏನಂತಂದ್ರೆ ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣಂತ. ಸ್ವಲ್ಪ ಹುಳಿ ಇದ್ರೂ ಚಂದ ಆಕೈತಿ. ಇನ್ನೊಂದು 4 ತೊಗೋತೀನಿ. ಈಗ ಇಷ್ಟು ಟೊಮೆಟೊ ತೊಗೊಂಡಿನಿ, ಸ್ವಚ್ಛಂಗೆ ತೊಳ್ಕೊತೀನಿ. ಟೊಮೆಟೊ ಐ ಥಿಂಕ್ ಸಾಲಂಗಿಲ್ಲ. ನಿನ್ನೆ ಗ್ರೋಸರೀಸ್ ತೊಗೊಂಡ್ಬಂದೀನಿ, ಮತ್ತೊಂದಿಷ್ಟು ಟೊಮೆಟೊಸ್ ತೊಗೊಂಡ್ಬಂದೀನಿ. ಏನೇನು ಬೇಕು ಅಂತ ತಿಳ್ಕೊಂಡು ಇದ್ರ ತಯಾರಿ ಲಾಸ್ಟ್ ಒಂದು ವಾರದಿಂದ ನಡೆದದ ನಮಗೆ, ಇಬ್ರು ಗಂಡ ಹೆಂಡತಿಗೆ. ಈಗ ಅರೇಂಜ್ಮೆಂಟ್ ಎಲ್ಲ ಎದ್ರದ್ದು ನಡೆದದ ಅಂತ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಬಂದಿರಬೇಕು. ಐಡಿಯಾ ಬಂದ್ರೆ ಭಾಳ ಚಲೋನೇ ಆಯಿತು. ಮುಂದಿನ ವಿಡಿಯೋನಾಗ ನೀವು ಡೀಟೇಲ್ ಆಗಿ ನೋಡಾಕತ್ರಿ. ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಅದಾರ, ಸಾವಕಾಶ ಮಾತಾಡ್ತೀನಿ.
ಆಕಿಗೆ ನಾನು ಸರ್ಪ್ರೈಸ್ ಕೊಡ್ಲಾಕತ್ತೀನಿ. 9 ಮುಗಿದು 10 ವರ್ಷಕ್ಕೆ ಟರ್ನ್ ಆಗ್ಯಾಳ. ಪರ್ಫೆಕ್ಟ್ ಗಿಫ್ಟ್ ತೊಗೊಂಡು ನಾನು ಈ ಏಜಿಗೆ ಇದು ಬೆಸ್ಟ್ ಗಿಫ್ಟ್ ಅನಿಸ್ತೈತಿ ನನಗೆ. ನಿಮ್ಗೆ ಗೊತ್ತಲ್ಲ ರೀ, ಮಕ್ಕಳಿಗೆ ಅವ್ರಿಗೆ ಮನ್ಸಿಗೆ ಏನು ಬೇಕು ಅದು ಕೊಟ್ರೆ ಬಹಳ ಖುಷಿ ಆಕೈತಿ. ಆಕಿಗೆ ಗೊತ್ತಿಲ್ಲ, ಆಕಿ ಸುಮ್ಮ ಆಡ್ಕೋತ ಕುಂತಾಳ. ಕೊಡು ನಡ್ರಿ. ಹಸಿ, I have gift for you. Tada! Wow, thank you. You're welcome. Do you want to open it? Any guesses what it is? No. Okay, it's a surprise. ನಾನು ಹೆಲ್ಪ್ ಮಾಡಕತ್ತೀನಿ. ಆಕಿ ಹಸಿ ಟೈಟ್ ಆಗೈತೆ. Wow, I like this color. Thank you. ಯು ವೆಲ್ಕಮ್ ಬಾಬಾ. ನೋಡ್ರಿ, ಈ ಮಕ್ಳಿಗೆ ಏನ್ ಸೇರ್ತೈತೆ ನಂಗೆ ಹೇಳಿದ್ನಲ್ಲ, ಗೊತ್ತದಂತ ನನಗ. ಲೆಟ್ಸ್ ಸಿ ವಾಟ್ ಇಸ್ ದಟ್. ಈ ಬ್ರ್ಯಾಂಡ್ ಹೆಸರದ iClever BTH12 ವೈರ್ಲೆಸ್ ಹೆಡ್ಸೆಟ್ ಅದ. ಇದು ಬಹಳ ಕಂಫರ್ಟೇಬಲ್ ಅದ, ಅಡ್ಜಸ್ಟೇಬಲ್ ಡಿಸೈನ್ ಮಾಡ್ಯಾರ. ಎಲ್ಲಾ ಏಜ್ ಮಕ್ಕಳಿಗೆ ಸೂಟ್ ಆಕೈತಿ. I like it so much. ಯು ವಾಂಟ್ ವೇರ್ ಇಟ್? Yeah. Looks so cool with it. ಯಾ. Thank you. Auntie, I want to hear. Shall we sing it? ಈಗ ಇದ್ರೊಳಗೆ ಏನೇನ್ ಫೀಚರ್ಸ್ ಅದಾವ ನೋಡುನು. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಕೊಟ್ಟಾರ. ವಾಲ್ಯೂಮ್ ಇನ್ಕ್ರೀಸ್ ಮಾಡಬಹುದು, ವಾಲ್ಯೂಮ್ ಡಿಕ್ರೀಸ್ ಮಾಡಬಹುದು. ನಿಮಗೆ ಒಂದ್ ವೇಳೆ ಕನೆಕ್ಟ್ ಮಾಡ್ಬೇಕಂದ್ರೆ ಇದು ಮ್ಯಾನ್ಯುಯಲ್ ನೋಡಿ ನಾವು ಬ್ಲೂಟೂತ್ ಕನೆಕ್ಟ್ ಮಾಡೋದು. ನಾನು ಆರ್ಡರ್ ಮಾಡೋ ಮುಂದೆ 1 ಪ್ಯಾಕ್ ಒಳಗ ಸಿಂಗಲ್ ಸಿಗ್ತಾವು, 1 ಪ್ಯಾಕ್ ಒಳಗ 2 ಪೀಸಸ್ ಸಿಗ್ತಾವು. ಇಲ್ಲಿ ನಾ 2 ಪೀಸಸ್ ಇದ್ದು ಆರ್ಡರ್ ಮಾಡೀನಿ. ಇಲ್ಲಿ 2 ಕಲರ್ ಅದಾವು. ನಾನು 2 ಕಲರ್ ಆರ್ಡರ್ ಮಾಡಿದ್ದೆ. ಒಂದು ಪಿಂಕ್ ಅದ, ಒಂದು ಬ್ಲೂ ಅದ. ಯೂಶಲಿ ನಾವು ಪಿಂಕ್ ಅಂದ್ರೆ ಗರ್ಲ್ಸ್ಗೆ, ಬ್ಲೂ ಅಂತಂದ್ರೆ ಬಾಯ್ಸ್ಗೆ ಹಿಂಗೆ ನಾವು ಇದು ಮಾಡ್ತೀವಿ. ಬಟ್ ಹಸಿಗೆ ನಾನು ಆಕಿ ಚೂಸ್ ಮಾಡಕ್ಕೆ ಹೇಳಿದೆ. ಹಸಿ, ವಿಚ್ ಒನ್ ಡು ಯು ಲೈಕ್ ಇನ್ ದಿಸ್? I like this one. ಹಸಿಗೆ ಪಿಂಕ್ ಭಾಳ ಸೇರ್ತು. iClever 2 ಹೆಡ್ಫೋನ್ಸ್ಗೆ 2 ಕೇಬಲ್ ಕೊಟ್ಟಾರ. ಈ USB ಕೇಬಲ್ ಯೂಸ್ ಮಾಡ್ಕೊಂಡು ನಾವು 2 ಹೆಡ್ಫೋನ್ಸ್ಗೆ ಚಾರ್ಜ್ ಮಾಡಬಹುದು. ಮತ್ತು ಅದ್ರ ಜೋಡಿ ಒಂದು ಆಡಿಯೋ ಕೇಬಲ್ ಕೊಟ್ಟಾರ. ಇದು ನಮ್ಮ ನಾರ್ಮಲ್ ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ಅಲ್ಲಿ ನಾವು ಆಡಿಯೋಸ್ ಅದನ್ನ ಕೇಳಬಹುದು. ಈಗ ಪಿಂಕ್ ದಕ್ಕ iClever ಚಾರ್ಜರ್ ಯೂಸ್ ಮಾಡಿ ಇದನ್ನ ಒಂದ್ ಸ್ವಲ್ಪ ಚಾರ್ಜ್ ಮಾಡೋಣ ಅಂತ. ಆನ್ ಅಂಡ್ ಆಫ್ ಬಟನ್ ಅದ, ಇದನ್ನ ನಾನೀಗ ಆನ್ ಮಾಡ್ತೀನಿ. ಇಲ್ಲೊಂದು ಬಟನ್ ಅದ, ಇದು ಬ್ಲೂಟೂತ್ ಕನೆಕ್ಟ್ ಆಗೋದು. ಇದನ್ನ ಒತ್ತೀನಂತ ನೋಡಿ, ಇದು ಮ್ಯೂಸಿಕ್ ಪ್ಲೇ ಆಗ್ಲಕತ್ತಪ್ಪ ಅಂದ್ರೆ ಸೈಡ್ ಲೈಟ್ಸ್ ಬರ್ತೈತಿ, ನೀವು ನೋಡ್ಬೋದು. ಬರೀ ಒಂದೇ ಕಲರ್ ಬರಂಗಿಲ್ಲ ಇದ್ರೊಳಗ, ಮಲ್ಟಿ ಕಲರ್ ಇರ್ತೈತಿ. ಅಂದ್ರೆ ಕೂಲ್ ಆಗಿ ಕಾಣಿಸ್ಬೇಕಂತ ಹೇಳಿ ಸ್ವಲ್ಪ ಡಿಸ್ಕೋ ಫೀಲಿಂಗ್ ಬರ್ತೈತಲ್ಲ, ಆ ಟೈಪ್ ಮಾಡಾರ ಇಲ್ಲಿ. ಪಾಸ್ ಅಂಡ್ ಪ್ಲೇ ಇದು iClever ಅಂತ ಇಲ್ಲಿ ಬರ್ದಾರ ನೋಡ್ರಿ, ಬ್ರ್ಯಾಂಡ್ ಹೆಸರು. ನಿಮ್ ತಲೆ ದೊಡ್ಡದಿತ್ತಂದ್ರೆ ಅದ್ರ ನಿಮ್ ಸೈಜ್ ತಕ್ಕಂಗ ಇದು ಹೆಚ್ಚ ಕಡಿಮೆ ಮಾಡ್ಕೋಬಹುದು. ಸ್ಪಂಜ್ ನೋಡ್ರಿ ಎಷ್ಟು ಸಾಫ್ಟ್ ಅದ, ಎಷ್ಟು ಸ್ಮೂತ್ ಅದ. ಸ್ಮೂತ್ ಇದ್ರೆ ಏನಾಕೈತಿ, ನೀವು ಹಾಕೊಂಡು ನಿಮ್ ಕಿವಿ ನೂಸಂಗಿಲ್ಲ. ಕಿವಿದೆಲ್ಲ ಏನು ಬಾರ್ಡರ್ ಇರ್ತದಲ್ಲ ಅದು ಇರಿಟೇಟ್ ಆಗಲ್ಲ. ಇಲ್ಲ ಅಂದ್ರೆ ಏನಾಗ್ತೈತಿ, ಬೇರೆ ಲೋ ಕ್ವಾಲಿಟಿ ಇತ್ತಪ್ಪ ಅಂದ್ರೆ ನಿಮ್ಗೆ ಸ್ವೆಟ್ ಬರ್ತೈತಿ, ಒಂದ್ಸಲ ಈಚಿ ಆಗ್ತೈತಿ. ಅದೇನೋ ಪ್ರಾಬ್ಲಮ್ ಆಗಂಗಿಲ್ಲ. ಸಾಫ್ಟ್ ಎಷ್ಟು ಇರ್ತೈತಿ ಅಷ್ಟು ಕಂಫರ್ಟೇಬಲ್ ಆಗಿರ್ತೈತಿ. ಸ್ಪೆಷಲಿ ಮಕ್ಕಳಿಗೆ, ದೊಡ್ಡವ್ರು ಸಹ ಯೂಸ್ ಮಾಡುವಂಗೆ ಅದ. ಅದ್ರ ಇದು ಜಾಸ್ತಿ ಮಕ್ಕಳಿಗೆ ಇದು ಪ್ರಿಫರ್ ಮಾಡೋದು. ಇದು ಕ್ಯಾವಿಟಿ ಅದಲ್ಲ ರೀ, ಇದ್ರೊಳಗ ಸ್ಪೀಕರ್ ಅದ. ಭಾಳ ಚಂದಂಗೆ ಸ್ಮೂತ್ ಹಂಗೆ ವಾಲ್ಯೂಮ್ ಬರ್ತೈತಿ. ಈ ಸ್ಪಂಜ್ ಪೂರ್ತಿ ವಾಲ್ಯೂಮ್ ಅನ್ನ ಕವರ್ ಮಾಡ್ತೈತಿ, ಹೊರಗೆ ಬರಕ್ ಕೊಡಂಗಿಲ್ಲ. ಮತ್ತೆ ನಿಮ್ಗೆ ಇರಿಟೇಟ್ ಆಗಲ್ಲ. ಅವರು ಒಮ್ಮೆ ಭೂ ಅಂತ ಹೇಳಿ ಬಂದು ನಿಮಗೆ ಕಿವಿಗೆ ಏನೂ ಹಾರ್ಮ್ ಮಾಡಲ್ಲ. ಇಂಥವೆಲ್ಲ ನೈಸ್ ಫೀಚರ್ಸ್ ಅದಾವು. ನನಗಂತೂ ಭಾಳ ಸೇರ್ತು ಅದು. ನಿಮಗೆ ಸದ್ನ ಬೇಕಪ್ಪ ಅಂತಂದ್ರೆ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡ್ರಿ. ನಿಮ್ ಲೈಕ್ ಅಂದ್ರೆ ಪರ್ಚೇಸ್ ಮಾಡ್ರಿ. ಈಗ ಚಾರ್ಜ್ ಆಗಿರ್ಬೇಕು. ಈಗ ನಾ ಹಸಿಗೆ ಹಾಕಿ ಹಸಿದ ರಿಯಾಕ್ಷನ್ ಏನಿರ್ತೈತೆ ಅಂತ ನೋಡುನು. ಅಷ್ಟು ಸ್ವಲ್ಪ ಚಾರ್ಜ್ ಆಗೈತಿ, ಸಾಕು. ನಿಮಗೆ ತೋರಿಸು ಪೂರ್ತಿ ಇದ್ರೆ ಸಾಕು ನನಗೆ. Wow, this is so clear. And these headphones are very comfy. And I'll tell my classmates to definitely buy them. ಹಸಿಗೆ ನಾನು ಆಕಿ ಚೂಸ್ ಮಾಡಕ್ ಹೇಳಿದೆ. ಹಸಿ, ವಿಚ್ ಒನ್ ಡು ಯು ಲೈಕ್ ಇನ್ ದಿಸ್? I like this one. ಡ್ಯೂರೇಬಲ್, ಲೈಟ್ ವೇಟ್ ಮತ್ತು ಎವ್ರಿ ಡೇ ಯೂಸ್ ಮಾಡುವಂತದ್ದು. ನಿಮ್ ಕಿಡ್ಸಿಗೆ ಅದನ್ನ ಬೇಕಪ್ಪ ಅಂತಂದ್ರೆ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ದಯವಿಟ್ಟು ಹೋಗಿ ನೋಡ್ರಿ, ಪರ್ಚೇಸ್ ಮಾಡ್ರಿ. ಇಲ್ಲೆಲ್ಲ ಸಜ್ಜು ಮಾಡ್ಕೊಂಡು ಇಟ್ಕೊಂಡಿನಿ. ಉಳ್ಳಾಗಡ್ಡಿ ಚೀಲಾನೇ ಅದು. ಸುಂಬಿಡ ನಾಯ, ಮುಟ್ಬೇಡ ನಾಯ, ಅನಾಯ ಮುಟ್ಬೇಡ, ಅದು ಮುಟ್ಟಬಾರ್ದು. ಅಮ್ಮ ಅಷ್ಟೇ ಮುಟ್ಬೇಕು. ಓಕೆ, ಅಮ್ಮ ಸೆಟ್ ಮಾಡಿರ್ತಾರ ಅದನ್ನ. ಸ್ವಚ್ಛಂಗೆ ಟೊಮೆಟೊ ತೊಳ್ಕೊಳಕತ್ತೀನಿ. ಇಷ್ಟು ಹತ್ಲಿ ಬಿಡ್ಲಿ, ಆಮೇಲೆ ಲೆಕ್ಕ ಗೊತ್ತಾಕೈತಿ ಎಷ್ಟು ಹತ್ತದ ನನಗತ್ತ. ಇವತ್ತು ಏನದ ಅನಾಯ ನಿನಗ? Christmas tree. ಹಾ, ಆಕ್ಚುಲಿ ಯಾಕೆ ಹೇಳಿದ್ ಕರೆಕ್ಟ್. ಏನಂದ್ರ ಇಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟಿದ್ವಿ, ಅದನ್ನ ತೆಗದ್ವಿ ಅಂತ ಹೇಳಕತ್ತಾಳ. ಯಾಕಂದ್ರೆ ನನಗೆ ಭಾಳ ಸೇರ್ತಿತ್ತು ಕ್ರಿಸ್ಮಸ್ ಟ್ರೀ ತೆಗಿಲಕ್ಕೆ. ಒಂದಿಷ್ಟು ಮನ್ಸು ಬಂದಿದ್ದಿಲ್ಲ, ಅದಕ್ಕೆ ಈಗ ತೆಗದೆ ನಾನು ಕ್ರಿಸ್ಮಸ್ ಟ್ರೀ. ಆಕಿಗೆ ಒಂದು ಸ್ವಲ್ಪ ಕೆಟ್ಟ ಅನ್ಸ್ಲಾಕತ್ತೈತಿ ಕ್ರಿಸ್ಮಸ್ ಟ್ರೀ ತೆಗದ್ರಲ್ಲ. ಯಾಕೆ ಕ್ರಿಸ್ಮಸ್ ಟ್ರೀ ಆಕಿ ದಿನ ನೋಡ್ತಿದ್ಲಲ್ಲ, ಎಮೋಷನ್ ಆಗಿಬಿಟ್ಟಿತ್ತು ಆಕಿಗೆ. ಅದಕ್ಕೆ ಈಗ ಆಕಿ ಅದನ್ನೇ ಮಿಸ್ ಮಾಡ್ಕೊಂಡು ನಿಮ್ಮ ಮುಂದೆ ಹೇಳಕತ್ತಾಳ. ಕ್ರಿಸ್ಮಸ್ ಟ್ರೀ ಇತ್ತು ಚಿನ್ನ, Christmas tree ತೆಗೆದು ಬಿಟ್ಟಾರ. ನೀನು ಹೆಲ್ಪ್ ಮಾಡಿಯಲ್ಲ ಅಮ್ಮಗೆ ತೆಗಿಲಕ್ಕ. ಆರ್ನಮೆಂಟ್ಸ್ ಅದೆಲ್ಲ ತೆಗ್ದಿಯಲ್ಲ ನೀನು. ಟೇಬಲ್ ಕ್ಲಾತ್ ಅಗಲಾಡಬಾರ್ದು ಅಂತ ತಿಳ್ಕೊಂಡು ಅದ್ರ ಮೇಲೆ ಒಂದಿಷ್ಟು ವೇಟ್ಸ್ ಎಲ್ಲ ಇಡಾಕತ್ತೀನಿ. ಇದು ಫ್ಯಾನ್ಸಿ ವೇಟ್ಸ್. ಇದು ಟೇಬಲ್ ಕ್ಲಾತ್ ಮೇಲೆ ಇಡ್ಲಾಕಂತೆ ಮಾಡಿರ್ತಾರ. ಆಮೇಲೆ ಇಷ್ಟು ವಟಾಣಿ ಸ್ವಲ್ಪ ಉಳ್ದಾವ್. ಆವ್ ಎಲ್ಲ ಚಲ್ತ. ಅಪ್ಪಿ ನೀರ್ ಚಲ್ತ್ರ ಇಲ್ಲಿ. ನಮಗ್ ತೋರ್ಸಾಕ್ ಹೋಗಿ ನೀರ್ ಚಲ್ದೆ ನೋಡ್ರಿ ಎಷ್ಟು ತ್ರಾಸ್ ತಗೋಬೇಕು ಬ್ಲಾಗರ್ಸ್ ಅಂದ್ರ. ನಿಮಗ್ ತೋರ್ಸ್ಬೇಕು ಅಲ್ದೆ ನೀರ್ ನೋಡ್ಸ
ಆಕಾಶ್ ಅವ್ರು ನೋಡಿ ನಿಮಗೆ ತೋರ್ಸಾಕ್ ಸಂಬಂಧ ಈಕಿ ಹಿಡ್ದಾಳತ್ತ ಎಷ್ಟು ಸಲ ನಾನೇ ಮಾಡ್ತೀನಿ ಆದ್ರೂ ಸಮಾಧಾನ ಇಲ್ಲ ನೋಡ್ರಿ ಗಂಡಗ ಬರೇ ನೀನ್ ಮಾಡಂಗಿಲ್ಲ ಇಷ್ಟು ಕೆಲಸ ಮಾಡಿದ್ರೆ ನೀನ್ ಮಾಡಂಗಿಲ್ಲ ಅತ್ತಾರ ಇವ್ರು ಅನಾಯಾಗ ಹಠ ಬಂದ್ರ ನೋಡ್ರಿ ಹೆಂಗ್ ಮಾಡ್ತಾಳ ನಾನೆಲ್ಲ ಪೇಪರ್ ಬೌಲ್ಸೇ ಯೂಸ್ ಮಾಡ್ಲಾಕತ್ತೀನಿ ಬಂದವರಿಗೆಲ್ಲ ಸರ್ವ್ ಮಾಡ್ಕೊಳಕ ಮತ್ತು ಅರ್ತ್ ಫ್ರೆಂಡ್ಲಿ ಇರಬೇಕು ಅಂದ್ರೆ ಅದು ಡಿಸ್ಪೋಸ್ ಆಗ್ತಿರ್ಬೇಕು ನಾವೆಲ್ಲರೂ ಬಿದ್ರು ಸದ್ನ ಟ್ರಾಶ್ ಮಾಡೋದು ಸದ್ನ ಡಿಸ್ಪೋಸ್ ಆಗ್ತಿರ್ಬೇಕು ಅಂಥದ್ದು ಯೂಸ್ ಮಾಡ್ಲಾಕತ್ತೀನಿ ಇನ್ನೊಂದು ಬೇರೆ ಟೈಪ್ ಸಿಗ್ತಾವಲ್ಲ ಪ್ಲಾಸ್ಟಿಕ್ ಆಗಲ್ಲ ಅಂಥವೇನೋ ನಾನು ಯೂಸ್ ಮಾಡಂಗಿಲ್ಲ ಮತ್ತು ನಾನು ಆಲ್ರೆಡಿ ಬಂಚ್ಗಟ್ಲೆ ತಂದಿಟ್ಟಿದ್ದೆ ಅದನ್ನೇ ಯೂಸ್ ಮಾಡ್ಲಾಕತ್ತೀನಿ ಬಹುಶಃ ನಾನು ಇದು ವರಮಹಾಲಕ್ಷ್ಮಿ ಹಬ್ಬದ ಟೈಮಿಗೆ ತಂದಿಟ್ಟಿದ್ದೆ ಅದ್ರಾಗೆ ಒಂದು ಸ್ವಲ್ಪ ಉಳ್ದಾವು ಅದನ್ನೇ ಯೂಸ್ ಮಾಡ್ತೀನಿ ಯೂಶ್ವಲಿ ನಾ ಹಿಂಗೆ ಬಲ್ಕ್ ಗಟ್ಲೆ ತಂದಿಟ್ಬಿಟ್ಟಿರ್ತೀನಿ ಮುಟ್ಟು ಬೇಡ ಚಿನ್ನ ಮುಟ್ತಿ ಯಾಕ ಒಂದು ಪಾವು ಕಿಲೋದಷ್ಟು ಅದಾವು ಇದನ್ನ ಫ್ರಿಜ್ನಾಗ ಇಟ್ಬಿಡ್ತೀನಿ ಹಾಗೆ ನಡು ಒಂದ್ ಸ್ವಲ್ಪ ತಿರುಗ್ಲಾಕತ್ತೀನಿ ತಳ ಹೊತ್ತಬಾರ್ದು ಅಂತ ಇನ್ನೊಂದು ರೌಂಡ್ ಆಗ್ಲಾಕತ್ತೈತಿ ವಟಾಣಿ ನೆನಾಕಿದ್ದು ಕುಕ್ಕರ್ ಹಚ್ಚೀನಿ ಇದ್ರೊಳಗೆ 2 ಪ್ರಕಾರದ ವಟಾಣಿ ಸಿಗ್ತಾವ ಒಂದು ಬಿಳಿ ವಟಾಣಿ ಸಿಗ್ತೈತಿ ಒಂದು ಹಸಿರು ವಟಾಣಿ ಸಿಗ್ತೈತಿ ನಾನು ಹಸಿರು ವಟಾಣಿದ್ ಮಾಡ್ಲಾಕತ್ತೀನಿ ಬಿಳಿ ವಟಾಣಿದ್ ಮಾಡಿದ್ರಲ್ಲ ಇದನ್ನ ಗ್ರೇವಿ ಮಾಡ್ತೀವಲ್ಲ ನಾವು ಅಳಸಳಸ್ ಮಾಡ್ತೀವಲ್ಲ ಇದು ಒಂಥರ ಬಿಳಿ ಬಂದ್ಬಿಡ್ತೈತಿ ನನಗೆ ಬಿಳಿದು ಸೇರಂಗಿಲ್ಲ ನಂಗೊಂದು ಸ್ವಲ್ಪ ಗ್ರೀನಿಶ್ ಇದ್ದದ್ದು ಭಾಳ ಸೇರ್ತೈತಿ ಆಮೇಲೆ ಇವತ್ತು ಅನಾಯಂದ್ ಏನದ ಎಲ್ಲರೂ ಯಾಕೆ ಬರ್ತಾರೆ ಇವತ್ತು ಅನಾಯ ಮನೆಗೆ ತರುಷಿ ಬರ್ತಾಳ ಮತ್ತ ಆಮೇಲೆ ಎಲ್ಲಾರು ಏನ್ ಮಾಡ್ತಾರ ನಿನಗ್ ಬಂದು ತಲೆ ಮೇಲೆಲ್ಲ ಎರಿತಾರ ನಿಮಗ ಹಣ್ಣು ಎರಿತಾರ ಹಾ ಶಬಾಷ್ ತಿನ್ನಕಲ್ಲ ಚಾಕ್ಲೇಟ್ ಇರೋದು ಹಲ್ಲ ಹುಳ ಅಕ್ಕಾವು ತಿಂದ್ರ ಅಲ್ಲ ಚಿನ್ನ ಹಾ ಹಂಗ ಅನ್ನವ್ರೆ ಚಾಕ್ಲೇಟ್ ಬೇಕಮ್ಮ ಅಂತಾರ ಹಾ ಶಬಾಷ್ ಹೋದ ವರ್ಷ ಹಾಕಿನ್ಲ ಅದು ನೆನ್ಪಿಟ್ಟಾಳಕಿ ಮತ್ತೇನೇನೋ ಇರ್ತಾವಲ್ಲ ನಾಯಿ ಅದ್ರೊಳಗ ಹಾ ಅದೆಲ್ಲ ಕೂಡಿ ಹಾಕೋನೆಲ್ಲ ಫ್ರೆಂಡ್ಸ್ ಬರ್ತಾರೆ ಓಕೆ ಮತ್ತೆ ಇದು ನೋಡ್ರಿ ಕಾಶಿ ಬಾರಿಕಾಯಿ ಒಳಗೆ ದೊಡ್ಡವು ಇರ್ತಾವಲ್ಲ ಇದಕ್ಕೆ ನಾವು ಕಾಶಿ ಬಾರಿಕಾಯಿ ಅಂತೀವಿ ನೀವೇನಂತೀರಿ ಕಮೆಂಟ್ ಮಾಡಕ್ಕೆ ನೆನಪಾರ್ಬೇಡ್ರಿ ನಾನು ಮೊನ್ನೆ ಒಂದು ಚಾಪರ್ ತಗೊಂಡಿನಿ ಆಕ್ಚುಲಿ ನಾನು ಅಮೆರಿಕಾನಾಗೆ ಆರ್ಡರ್ ಮಾಡಿದ್ದೆ ಅಮೆಝಾನ್ ಮೇಲೆ ಇದು ನೋಡ್ರಿ ಭಾಳ ದಿವಸ ಆಗಿಲ್ಲ ಒಂದು 2 ವಾರ ಆಯ್ತು ನಾನು ಯೂಸ್ ಮಾಡ್ಲಾಕತ್ತೀನಿ ಬಟ್ ಇಷ್ಟು ಹೆಲ್ಪ್ಫುಲ್ ಅದಲ್ಲ ನನಗಿದು ನಾನೇನು ಯಾವುದು ಪ್ರಾಡಕ್ಟ್ ಪ್ರಮೋಟ್ ಮಾಡ್ಲಾಕತ್ತಿಲ್ಲ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಕತ್ತೀನಿ ಇದು ಭಾಳ ಬೆಸ್ಟ್ ಅದ್ರಿ ಯೂಶಲಿ ನಾನು ಎಷ್ಟೋ ಫ್ರೆಂಡ್ಸ್ ಮನೆಗೆ ನೋಡಿದೆ ಸಣ್ಣದದ ಇಷ್ಟೇ ಅದ್ರೊಳಗೆ ನೀವು ಹಿಂಗೇನ್ರಿ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಅನ್ರಿ ಟೊಮೆಟೊ ಹಣ್ರಿ ಇದ್ರ 2-3 ಟ್ರಿಪ್ ಜಾಸ್ತಿ ಮಾಡ್ಕೋಬೇಕಾಕೈತಿ ಬಟ್ ಇದ್ರೊಳಗ ಇಂಥ ದೊಡ್ಡ ನಮ್ಮ ಕಡೆ ಉಳ್ಳಾಗಡ್ಡಿ ಅಂತ ದೊಡ್ಡ ಸಿಗ್ತಾವ ನಿಮ್ಗೆ ತೋರಿಸ್ತೀನಿ ತಡ್ರಿ ನೀವು ಉಳ್ಳಾಗಡ್ಡಿ ನೋಡಿದ್ರೆ ಶಾಕ್ ಆಗಿಬಿಡ್ತೀರಿ ಇಂಡಿಯಾನಾಗ ಅಷ್ಟು ದೊಡ್ಡ ಸಿಗ್ತಾವೇನು ನಾನಂತೂ ಎಂದೂ ನೋಡಿಲ್ಲ ಇಲ್ಲಿ ಬಂದೆ ನನಗೆ ಅಯ್ಯಪ್ಪ ಇಷ್ಟು ದೊಡ್ಡ ಉಳ್ಳಾಗಡ್ಡಿನೂ ಇಲ್ಲಿ ಸಿಗ್ತಾವಲ್ಲ ಅಂತ ಅನ್ಕೊಂಡೆ ನಿಮ್ಗೆ ತೋರಿಸ್ತೀನಿ ಒಂದೊಂದು ಉಳ್ಳಾಗಡ್ಡಿ ನೋಡಿದ್ರೆ ನಿಮಗೆ ಏನು ಹೇಳಿನ ನೋಡ್ರಿ ಇಷ್ಟು ದೊಡ್ಡ ಉಳ್ಳಾಗಡ್ಡಿ ಇದಕ್ಕಿಂತ ದೊಡ್ಡನು ಸಿಗ್ತಾವು 2 ಉಳ್ಳಾಗಡ್ಡಿ ಇದು ಒಂದ್ರೊಳಗೆ ಕುಂದಿರ್ತದ ನೋಡ್ರಿ ಇನ್ನೊಂದೇನಂದ್ರೆ ಖಾಟ್ ಭಾಳ ಬರ್ತೈತಿ ಖಾಟ ಅಂತೀರ ಏನಂತೀರ ಘಾಟ ಅಂತಾರ ಆಕಾಶವ್ರು ನಾ ಖಾಟ್ ಅಂತೀನಿ ಖಾಟ್ ಬಂತಂದ್ರ ಕಣ್ಣು ಭಾಳ ಉರಿತಾವ್ ಕಟ್ ಮಾಡೋ ಮುಂದೆ ಯಾಕಂದ್ರೆ ಲಾರ್ಜ್ ಅಮೌಂಟ್ ಒಳಗೆ ನಾವು ಮಾಡ್ತಿರ್ತೀವಲ್ಲ ಅರ್ಧ ಸುಸ್ತು ಅಲ್ಲೇ ಹೊಡೆದ್ ಬಿಡ್ತೀವಿ ನಾವು ಕಣ್ಣಿಗೆ ಕಾಟ್ ಬಡಿದ್ರ ಕಣ್ಣ ನೀರು ಬರಾಕತ್ತು ಒಳಕತ್ರ ಯಪ್ಪ ಯಾಕೆ ಬೇಕಪ್ಪ ಇದೆಲ್ಲ ಮಾಡೋದು ಅಳ್ಕೋತು ಬಗ ಕಣ್ಣು ಉರಿದು ಕೆಂಪಾಗಿ ನೀರು ಬರೋದು ಆದ್ರೆ ಇದರಿಂದ ಏನಾಕೈತಿ ಗೊತ್ತದ ಕಾಟ್ ಹೊರಗೆ ಬರಂಗಿಲ್ಲ ಎಲ್ಲಿ ತರ ನೀವು ಓಪನ್ ಮಾಡಿದ್ ಶುರುವಂಗಿಲ್ಲ ಅಲ್ಲಿ ತರ ನಿಮ್ ಕಣ್ಣಿಗೆ ಕಾಟೇ ಬರಂಗಿಲ್ಲ ಇದು ತಗೊಂಡಂಗಿಂದ ನಂದು ಅಡಿಗೆ ಮಾಡಿದ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಆಕಾಶ ಕೂತ್ ನಗಲಕತ್ತಾರೆ ಅಂತ ನಗ್ತಿರ್ತಾರ ಅವ್ರು ಕಾನ್ಫಿಡೆನ್ಸ್ ಭಾಳ ಆಗೈತಿ ಭಾಳ 3 ಟೈಮ್ 4 ಟೈಮ್ ಅಡಿಗೆ ಮಾಡೋ ಬಿಸಿದ್ ಹಾಕ್ತಾ ಅನ್ಕೊಂಡ್ಬಿಟ್ರ ಅವ್ರು ಕಾನ್ಫಿಡೆನ್ಸ್ ಜಾಸ್ತಿ ಆಗೈತಿ ಅಂತಂದ್ರೆ ದೊಡ್ಡ ಅಮೌಂಟ್ ಒಳಗೆ ಮಾಡಾಕತ್ತ ರಿಟರ್ನ್ ಗಿಫ್ಟಿಗೆ ಏನು ಕೊಡಾಕತ್ತೀನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಸಣ್ಣ ಕ್ಯೂಟ್ ಪರ್ಸ್ ಅದಾವು ಆಮೇಲೆ ಎಲ್ಲ ನಮ್ನಿ ಕಲರ್ಸ್ ಅದಾವು ನೋಡ್ರಿ ಇದೊಂದು ನಮ್ನಿ ಅದಾವು ಇದೊಂದು ನಮ್ನಿ ಕಲರ್ ಎಲ್ಲ ನಮ್ನಿ ಅದಾವು ಒಂದು ಹಣ್ಣು ಹಾಕಾಕತ್ತೀನಿ ಆ್ಯಪಲ್ ಅದು ಆಮೇಲೆ ಇದು ಹ್ಯಾಂಡ್ ಕ್ರೀಮ್ ಈ ವಿಂಟರ್ನಾಗ ಯೂಸ್ ಮಾಡ್ಲಾಕ ಬೆಸ್ಟ್ ಇದು ಎಲ್ಲ ನ್ಯಾಚುರಲ್ ಅವಕಾಡೋ ಅದ ಚೆರ್ರಿ ಅದ ಮತ್ತೆ ನೋಡಿ ಗ್ರೀನ್ ಟೀ ಅದ ಫ್ರಾಗ್ರೆನ್ಸ್ ಅಂತ ಇದು ಅದ ಹ್ಯಾಂಡ್ ಕ್ರೀಮ್ಸ್ ಅಮ್ಮ ಡಿಸ್ಟರ್ಬ್ ಮಾಡ್ಬೇಡ ನೀನು ಏನಾರ ಮಾಡ್ಕೋತ ಕುಂದ್ರು ಅಮ್ಮ ಹಾಗೆ ವಿಡಿಯೋ ಮಾಡ್ತಿರ್ತಾರ ಅಪ್ಪ ಹೆಲ್ಪ್ ಮಾಡ್ತಾರ ಓಕೆ ಬೇಬಿ ಆಕಾಶ್ ಅವ್ರ ವಿಡಿಯೋನ ಫೋಕಸ್ ಕಡಿಮೆ ಏನು ಮಾಡಿದ್ ಕೈಯಂದು ಮಾಡತ್ ಹೇಳಕತ್ತಾರ ಯಾಕಂದ್ರೆ ಎಲ್ಲರೂ ಬರ್ತಾರ ಎದುರ್ತಾರ 5 to 8 ಅಂತ ಟೈಮಿಂಗ್ ಕೊಟ್ಟಿನಿ ಈಗ ಕುಕ್ಕರ್ಗೆಲ್ಲ ಹಾಕಿದ್ದೆಲ್ಲ ತಯಾರಾತು ಬರೀ ಮಾತಾಡೋ ಕೂತ್ರ ನಮ್ದು ಅಡಿಗೆ ಯಾರು ಮಾಡೋರು ಅದ್ರಾಗ ದೊಡ್ಡ ಸ್ಕೆಚ್ ಮಾಡಿ ಹಾಕೊಂಡಿನಿ ಒಂದಿಷ್ಟು ಆರ್ಡರ್ ಕೊಟ್ಟಿನಿ ಏನೇನು ಆರ್ಡರ್ ಕೊಟ್ಟಿನಿ ಅಂತ ನಿಮಗೆ ತೋರಿಸ್ತೀನಿ ಇದು ಹಾಗೆ ಕೈ ಆಡ್ಸ್ಕೊತಿರ್ಬೇಕು ಈಗ ಬಡ ಉಳ್ಳಾಗಡ್ಡಿ ಕತ್ತರಿಸ್ಕೋತೀನಿ ನನಗೆ ಆ್ಯಕ್ಚುಲಿ ಈ ಸಲ ಇಂಡ್ಯಾಕ್ ಹೋದ್ರ ದೊಡ್ಡ ಬೋಗಾಣಿ ಅವೆಲ್ಲ ತರಬೇಕು ಅಂತ ಭಾಳ ಆಸೆ ಅದ ನೋಡುನು ಇಂಡ್ಯಾಕ್ ಬಂದಾಗ ಆಕಾಶದಂತರ ಸುಟ್ಕೇಸ್ ಹಿಡ್ಸಂಗಿಲ್ಲ ಹೆಂಗ್ ತರ್ತಿ ಅಂತಾರ ಇಲ್ಲೇನು ಸಿಗ್ತಾವ್ರಿ ಯಾಕಂದ್ರೆ ಇಲ್ಲಿ ಭಾಳ ಮಂದಿ ಪಂಜಾಬೀಸ್ ಅದಾರಲ್ಲ ಅವರೆಲ್ಲ ಯೂಸ್ ಮಾಡ್ತಾರ ದೊಡ್ಡ ಬೋಗಾಣಿ ಅದೆಲ್ಲ ಇಟ್ಟಿರ್ತಾರ ಬಟ್ ಸ್ಟಿಲ್ ನಾನು ಅನ್ಕೊಂಡು ಇಂಡ್ಯಾಕ್ ಬಂದ್ರೆ ಯಾಕೆ ತಗೋಬಾರ್ದು ಅಂತ ಇಟ್ಸ್ ಓಕೆ ಹಂಗೆ ಎಮರ್ಜೆನ್ಸಿ ಬಿತ್ತಪ್ಪ ತರಲೇಬೇಕಾಯ್ತು ನಮ್ಗೆ ಇನ್ನೂ ಜಾಸ್ತಿ ಫ್ರೆಂಡ್ಸ್ ಪರಿಚಯ ಆದ್ರು ನಾನೇನ್ರಿ ಹಿಂಗೆಲ್ಲ ಗ್ರ್ಯಾಂಡ್ ಸ್ಕೇಲ್ ಒಳಗೆ ಇದು ಹಾಕೊಂಡೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿಂದ ತಗೋಬೇಕಾಕೈತಿ ಅನಾಯ ಕಣ್ಣಾಗ ಖಾಟ್ ಹೋಗ್ತೈತಪ್ಪಿ ದೂರ ಸರಿ ಇದು ಕಾರ್ಪೆಟ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಅದ ಇದ್ರ ಡಿಸೈನ್ ನೋಡ್ರಿ ಎಷ್ಟು ಯುನಿಕ್ ಅದ ಇದನ್ನ ಹಾಸ್ಬೇಕು ಅನ್ಕೊಂಡಿವಿ ಅನಾಯ ಫಸ್ಟ್ ಚಪ್ಪಲ್ ಹಾಕೊಂಡ್ ಬಂದ್ರನೆ ಕಾಲಾಗ
ಓಕೆ ಆಕೆ ಅನಾಗ ಮನೆ ಹಾಕೊಳಕ್ಕೆ ಚಂದ ಸಾಫ್ಟ್ ಅಂದು ಶೂಸ್ ತಂದಿನಿ. ಏನು ಮಾಡಿದ್ರು ಕಾಲಕ್ಕೆ ಚಪ್ಪಲ್ ಹಾಕೊಳಕ್ಕೆ ತಯಾರಿಲ್ಲ. ನಾವು ಥಂಡಿ ಅಂತ ಹೊಚ್ಕೊಂಡು ಮಕ್ಕಳಂಗೆ ಆಗ್ತದೆ ನಮಗೆ. ಈಕಿ ಅಂತೂ ಬಿಂದಾಸಂಗೆ ಹಂಗೆ ಓಡಾಡ್ತಾಳೆ. ಅನಾಗ ಹಾಕೊಳ್ಳಿಲ್ಲ ಅಂದ್ರೆ ಒಯ್ದು ನಾನು ತರುಷಿಗೆ ಕೊಟ್ಬಿಡ್ತೀನಿ ನೋಡು ನಿನ್ನ ಶೂಸ್. ಮನೆ ಹಾಕೊಳ್ಳೋ ಸಾಫ್ಟ್ ಶೂಸ್ ತಂದಿ ನೋಡ್ರಿ. ಹಿಂಗೆ ಮಾಡ್ತಾ ಇಲ್ಲಿ ಬ್ಯಾಕ್ ಡ್ರಾಪ್ ಹಾಕ್ಬೇಕಂತ ಮಾಡಿವಿ ಕಿಟಕಿ ಮುಂದೆ. ಹೆಂಗಿದ್ರು ನಾವು ಹೊರಗೆ ಹೋಗಲ್ಲ, ಕೆಟ್ಟ ಸ್ನೋ ಅದ ಹೊರಗೆ. ತೋರಿಸ್ತೀನಿ ತಡ್ರಿ ನಿಮಗೆ ಹೊರಗೆ ಹೆಂಗದ ಸ್ನೋ. ಮೈನಸ್ ಒಳಗದ, ಅದಕ್ಕೆ ನಾವು ಹೊರಗೆ ಹೋಗೋದು ಪ್ರಶ್ನೆ ಬರಲ್ಲ. ಸ್ವಲ್ಪ ತೆಗಿತೀನಿ ಕಿಟಕಿ ಅಂಕತಾನ. ಇಲ್ಲೇನೆ ಬ್ಯಾಕ್ ಡ್ರಾಪ್ ಹಾಕಿ ಬ್ಯಾಕ್ ಸ್ಟ್ಯಾಂಡ್ ಹಾಕಿ ಎಲ್ಲ ಡೆಕೋರೇಟ್ ಮಾಡ್ಬೇಕಂತ ಅನ್ಕೊಂಡಿನಿ. ಮತ್ತಿದು ಫೇಕ್ ಹುಲ್ಲದ ನೋಡ್ರಿ. ಇದು ಖರೆ ಹುಲ್ಲಿಲ್ಲ, ಬಟ್ ನೋಡ್ಲಕ್ಕ ಭಾಳ ರಿಯಲಿಸ್ಟಿಕ್ ಆಗಿ ಕಾಣಿಸ್ತೈತಿ. ಒಂಥರ ಪ್ಲಾಸ್ಟಿಕ್ ಅದ. ಎಂತ ಪ್ಲಾಸ್ಟಿಕ್ ಅಪ್ಪ ಅಂತಂದ್ರೆ ನೀವು ಒಂದಿಷ್ಟು ಡಿಗ್ರಿ ತನ ಸುಟ್ರು 15 ಸುಡಂಗಿಲ್ಲ, ಅಷ್ಟು ಸೇಫ್ ಅದ. ಮತ್ತೆ ಕೆಳಗೆ ನೋಡ್ಬೋದು, ಇದ್ರ ಕೆಳಗೆ ಒಂದು ರಬ್ಬರ್ ಮ್ಯಾಟ್ ಅದ. ಇದು ರಬ್ಬರ್ ಮ್ಯಾಟ್ ಯಾಕಪ್ಪ ಅಂತಂದ್ರ ಒಂದು ಆ ಹುಲ್ಲೇನದಲ್ಲ ರೀ, ಅದಕ್ಕೆ ಅಂಟಿಸಿ ಇದಕ್ಕೆ ಹೊಲ್ದಿರ್ತಾರ. ಇನ್ನೊಂದೇನಪ್ಪ ಅಂತಂದ್ರೆ ಮೂವ್ ಆಗಂಗಿಲ್ಲ, ಸ್ಲಿಪ್ ಆಗಂಗಿಲ್ಲ. ಅದಕ್ಕೆ ಹೋಗು ಜಳಕ ಮಾಡಿ ಹೋಗು ಅಮ್ಮ ಅಂತಿಕೊಂಡು ಬಂದು ಕಾಲು ಹಿಡಿಲಾಕತ್ತಾಳ ಇಲ್ಲಿ. ಹೋಗು ಮಮ್ಮ ಹೋಗ್ರಿ. ಇಷ್ಟು ಕತ್ತರಿಸ್ಬಿಟ್ರಾಗ ನನಗಂತರು ಕಣ್ಣನ್ ಜಳ ಬಂದ್ರೆ ತಡಂಗಿಲ್ಲವ. ನಿಮ್ಮಮ್ಮಗೆ ಏನೂ ಆಗಿಲ್ಲ, ಕಣ್ಣಾಗ ಕಾಟ್ ಹೊಂಟೈತಿ. ಅದಕ್ಕೆ ಹೇಳತ್ತಿದ್ದು ನಿನ್ನ ಕಾಟೆ ಒಂದಿನ ಕಾಟ ಅನ್ನಂಗಿಲ್ಲ ನೋಡ್ರಿ. ಅಣ್ಣ ಮುಚ್ಚಿಡುವವ, ನೀ ಮುಟ್ಟಬೇಡ ಬಿಡು, ತ್ರಾಸ ಕೊಡಬೇಡ. ಉಳ್ಳಾಗಡ್ಡಿಗೆ ಕಣ್ಣು ಉರಿತಾವ. ಓಕೆ ಚಿನಿ ನೋಡ್ರಿ, ಇಷ್ಟು ಪುದೀನ ತೊಗೊಂಡಿನಿ, ಮತ್ತು ಇಲ್ಲಿ ಕೊತ್ತಂಬರಿ ತೊಗೊಂಡಿನಿ, ಒಂದಿಷ್ಟು ಹಸಿಮೆಣಸಿನ್ಕಾಯಿ, ಒಂಚೂರು ಅಲ್ಲ, ಮತ್ತು ಟೊಮೆಟೊ ನೋಡ್ರಿ 6-7 ಟೊಮೆಟೊ ತೊಗೊಂಡಿನಿ. ಆಮೇಲೆ ಇಲ್ಲಿ ನೋಡ್ರಿ ಇಷ್ಟು ಉಳ್ಳಾಗಡ್ಡಿ ಅದ. ಇಲ್ಲಿ ಎಣ್ಣೆ ಕಾಯ್ಸಕ್ಕಿಟ್ಟಿನಿ. ಇದು ಹಾಗೆ ಆಗ್ಲಾಕತ್ತೈತಿ. ಇದು ಒಂದು ರೌಂಡ್ ನಡೆದದ ಇದು ಒಟ್ಟು. ಆಮೇಲೆ ಈಚೆ ಕಡೆ ನೋಡಿದ್ರೆ ಇನ್ನೊಂದು ಕುಕ್ಕರ್ನಾಗ ಇನ್ನೊಂದು ಸ್ವಲ್ಪ ಇಟ್ಕೊಂಡಿನಿ. ಬಿಸಿ ಇಲ್ಲಿ ಹಿತ್ಲಕ್ಕೆ ಹೋಗೋದೇನ ಡೋರ್ ಇತ್ತಲ್ಲ, ಅದ್ರ ಮುಂದೆ ಕರ್ಟನ್ ಹಾಕಿನಲ್ಲ, ಪ್ಯಾಟಿಯೋ ಡೋರ್, ಅಲ್ಲಿ ನಾನು ಹಾಕ್ಬೇಕತ್ ಮಾಡಿದ್ದೆ ಬ್ಯಾಕ್ ಡ್ರಾಪ್. ಬಟ್ ಆಕಾಶ್ ಅವ್ರೇನಂದ್ರು ಅಲ್ಲಿ ಹಾಕೋದು ಬೇಡ, ಈಚೆ ಕಡೆ ಹಾಕೋನು ಸೋಫಾ ಎದ್ರಿಗೆ ಅಪೋಸಿಟ್ ಸೈಡಿಗೆ. ಮತ್ತೆ ಏನಾರೇ ಆದ್ರೆ ಇಂಥದ್ದೊಂದು ಸ್ಟೂಲ್ ತಂದು ನಿಂತು ಬಿಡ್ತಾರೆ ಮೇಡಮ್ ಅವ್ರು. ತಡ್ರಿ ತೋರಿಸ್ತೀನಿ. ಆಕಿನೂ ಮಾಡ್ತಾಳ ಅಡುಗೆ ಮಾಡಕ್ಕೆ ಹೆಲ್ಪ್ ಮಾಡ್ತಾಳೋ, ಡಿಸ್ಟರ್ಬ್ ಮಾಡ್ತಾಳೋ, ಯಪ್ಪ ಏನು ಮಾಡೋಕ್ಕಾಗಲ್ಲ ಇವಕ್ಕೆ. ನನ್ನ ಕ್ಲೋಸೆಟ್ ಅದಲ್ಲ, ಅದು ಮುಸ್ತೀನಿ ತಡ್ರಿ. ಚಿನ್ನ ತಡಿ ನಾನು ಕೊಡ್ತೀನಿ, ನಂಗೆ ಮಾಡಬೇಡ. ಸಾವಕಾಶ ಮೊದಲೇರು. ಅದು ಹಿಂಗೆ ಹೇಳೋದಿರ್ತೈತಲ್ಲ ಗುರು ಅಂತ, ಅದನ್ನ ಆಕಿನೇ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಆಕಿಗೆ ಬರಲ್ಲಕ್ಕೆ ಶಕ್ತಿ ಸಾಲಲ್ಲ. ಆದರೂ ನಿಮ್ಗೆ ಗೊತ್ತಲ್ಲ, ಟ್ರೈ ಮಾಡೋದು ಮಾತ್ರ ಬಿಡಲ್ಲ. ಇಷ್ಟು ಉಳ್ಳಾಗಡ್ಡಿ, ಇಷ್ಟು ಕೊತ್ತಂಬರಿ ತೊಗೊಂಡು, ದೊಡ್ಡ 2 ಸೂಡು ಕೊತ್ತಂಬರಿ, 1 ಸೂಡು ಇದು ಪುದೀನ. ಇಲ್ಲಿ ಟೊಮೆಟೊನ ಹಾಕೊಂಡು ಚಂದಂಗೆ ಹುರ್ಕೊಳಕತ್ತೀನಿ. ನಾನು ಉಳ್ಳಾಗಡ್ಡಿ ಕ್ರಿಸ್ಪಿನೆಸ್ ಇರ್ತೈತಲ್ಲ, ಅದು ಹೋಗ್ಸಿಲ್ಲ ನಾನು. ಗೋಲ್ಡನ್ ಬ್ರೌನ್ ಅಂತದೇನು ಮಾಡಿಲ್ಲ ನಾನು. ಇದು ಆಗ್ಲಿ ತನ್ನ ಪಾಡಿಗೆ ಹಾಕೈತಿ. ಅದಕ್ಕೆ ಅಲ್ಲಿ ಥರ ನಾವು ಮಿಕ್ಸರ್ ಜಾರ್ನಾಗ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಕೊತ್ತಂಬರಿ ಹಾಕೊಳಕತ್ತೀನಿ. ಆಮೇಲೆ ಇಲ್ಲಿ ಪುದೀನ ಇದು ಮಾಡಿಟ್ಟಿನಿ, ಇದು ಪುದೀನ ಹಾಕೋತೀನಿ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಆಮೇಲೆ 1 ಬಟಾಟಿ, ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಸೈಡಿಗೆ ಇಟ್ಕೊಂಡೆ. ಇದ್ರಾಗ ಮಸಾಲೆ ಕೆಂಪು ಖಾರ, ಗರಂ ಮಸಾಲ, ಚಾಟ್ ಮಸಾಲ, ಅರಿಶಿನ, ಪಾನಿಪುರಿ ಮಸಾಲ ಪೌಡರ್ಗಳೆಲ್ಲ ಹಾಕೊಂಡಿನಿ. ಇದು ಕಾನ್ಸಂಟ್ರೇಟೆಡ್. ಇದ್ರ ಉಪ್ಪ ಗಿಪ್ಪ ಎಲ್ಲ ಹಾಕಿಟ್ಟು ಜಸ್ಟ್ ಹಿಂಗೆ ತೊಗೊಳೋದು, ಇದ್ರ ಮಿಕ್ಸ್ ಮಾಡೋದು. ಈ ಕಾನ್ಸಂಟ್ರೇಟೆಡ್ ಏನು ಮಸಾಲೆ ಅದಲ್ಲ ರೀ, ನಾನು ಇದ್ರೊಳಗೆ ಹಾಕಿ ಸ್ವಲ್ಪ ಡೈಲ್ಯೂಟ್ ಮಾಡ್ತೀನಿ. ಇದು ಪ್ಲೇನ್ ಅದ, ಇದ್ರೊಳಗೆ ಏನೂ ಇಲ್ಲ ಖಾರ ಉಪ್ಪ. ಇದನ್ನ ಮಿಕ್ಸ್ ಮಾಡೋ ಸಂಬಂಧನ ಸಪ್ರೇಟಾಗಿ ನಾನು ಹಿಂಗೆ ಮಾಡ್ಕೊಂಡಿನಿ. ಈಗ ನೋಡಿ ಸರಿಯಾಗಿ ಚಂದ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದ್ದಿತ್ತಪ್ಪ ಅಂದ್ರೆ ಬರೋಬ್ಬರಿ ಹಾಕೈತಿ. ಇದ್ರ ಮೇಲೆ ಒಂಚೂರು ಉಪ್ಪ ಕಡಿಮೆ ಬಿತ್ತಂದ್ರೆ ಹಾಕೋಬಹುದು. ಇದು ಬ್ಯಾಕ್ ಡ್ರಾಪ್ ಹಾಕ್ಲಾಕ ಒಂದು ಸ್ವಲ್ಪ ತ್ರಾಸ ಆಯ್ತು ನಮಗೆ, ಯಾಕಂದ್ರೆ ಅಷ್ಟು ಹೈಟ್ ಮೇಲೆ ಹಾಕಬೇಕು. ಅದೇನು ಫೇಕ್ ಹುಲ್ ಇತ್ತಲ್ಲ ರೀ, ಅದು ಸ್ವಲ್ಪ ಹೆವಿ ಇತ್ತು, ಬ್ಯಾಕ್ ಡ್ರಾಪ್ ಮೇಲೆ ಕುಂದಿರ್ತಿದ್ದಿದ್ದಿಲ್ಲ. ಹೆಂಗೋ ಕಷ್ಟಪಟ್ಟ ಆಕಾಶ್ ಅವರು ನಾನಿಬ್ರು ಕೂಡ ಹಾಕಿದ್ವಿ. ಮತ್ತು ಇಲ್ಲಿ ನೋಡ್ಬೋದು 2 ಕಡೆ ಒಂದು ದೊಡ್ಡ ಪಾಟ್ ಇಟ್ಟಿನಿ. ಪಾಟಿಗೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಹೂವು ಅದಾವು, ಅದು ಸುತ್ತಲಾಕತ್ತೀನಿ. ಒಂದು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಬರಬೇಕಲ್ಲ ರೀ ಇಂಡಿಯನ್ದು, ಅದಕ್ಕೆ. ಮತ್ತು ಇನ್ನೂ ಒಂದೇನಂದ್ರೆ, ನೀನು ತುಟಿ ತಿನ್ಬೇಡ ಪ್ಲೀಸ್. ಅನಾಗ ಅದು ವಿಂಟರ್ ಅದಲ್ಲ ರೀ, ಹಿಂಗೆ ತುಟಿ ನೆಕ್ಕೋತ್ ಕುಂದಿರ್ತಾಳ, ಅವು ಕ್ರ್ಯಾಕ್ಸ್ ಬಿದ್ದಿರ್ತಾವಲ್ಲ, ಅದೇ ಹೇಳಾಕತ್ತೀನಿ. ಹಂಗೆ ತುಟಿ ನೆಕ್ಬೇಡ ಚಿನ್ನ ಪ್ಲೀಸ್. ನೆಕ್ಕಿದ್ರೆಲ್ಲ ರ್ಯಾಷಸ್ ಆಗ್ತಾವು. ನನ್ನ ನಾಗಪ್ಪನಂಗೆ ಮಾಡ್ತಾ ಆಕೆ ಹೇಳಿ ಹಂಗೇನ್ರ ಮಾಡೋದಂದ್ರೆ ನಾಗಪ್ಪ ನೋಡ್ತಾನ. ನಾಗಪ್ಪ ಅಂದ್ರೆ ಹಾವು ನೋಡ್ತೈತಿ, ಈಗ ನನಗೆ ನಾಲ್ಗೆ ಹೊರಗೆ ತೆಗಿತಾಳಲ್ಲ ಅಂಥೇಳಿ ಅಂತ ಕರ್ಕೊಂಡು ಹೋಗ್ತೈತದು ನಾಗಪ್ಪ ಬಂದು. ಅದಕ್ಕೆ ನಾಲ್ಗೆ ಹೊರಗೆ ಹಾಕೋದು ಇಲ್ಲ. ಇನ್ನ ಚಂದ ಹೆಂಗೆ ಹಾಸು ತಡ ಇಲ್ಲ. ನಮ್ಮ ಅನಾಯ ಫುಲ್ ಕಾರ್ಪೆಟ್ ಮಾಡಿ ಹೊಳ್ಳಾಡಿ ಮಜಾ ಮಾಡ್ಲಾಕತ್ತಾಳ. ಆಕಿಗೆ ಭಾಳ ಸೇರ್ತಿದ್ದು ಕಾರ್ಪೆಟ್. ಆ್ಯಕ್ಚುಲಿ ಹೊಸಾದದ್ರಿ, ಹೊಸಾದೇ ಈ ಇವೆಂಟಿಗತ್ತೆ ಆರ್ಡರ್ ಮಾಡೀವಿ. ಇಲ್ಲಿ ನೋಡ್ಬೋದು ಇಂಥ ಕಂದಿಲ್ ತರ್ಸಿನಿ. ಇಂಥ ಕಂದಿಲ್ ತರ್ಸಿನಿ, ಎಷ್ಟು ಕ್ಯೂಟ್ ಅದ ನೋಡ್ರಿ. ಇದು ಸೆಲ್ ಮೇಲೆ ಓಡ್ತೈತಿ. ಇಂಥವು 2 ತೊಗೊಂಡಿನಿ, 2 ಆರ್ಡರ್ ಮಾಡಿದ್ವಿ. ಸೇಮ್ ಟೈಪ್, ಸೇಮ್ ಸೈಜ್. ನೀನ್ ಕೊಡ್ದೆ ಅಮ್ಮ, ನಿನ್ ಕಡೆ ಅಮ್ಮ, ನಿನಗಲ್ಲ ಅದು. ಅಲ್ಲೇ ಕಂದಿಲ್ ಇಲ್ಲಿ ಹಾಕ್ಲಾಕ ಸ್ವಲ್ಪ ಹಳ್ಳಿ ಗುಡಿಸ್ಲಾ
ಹಟ್ಟಗತ್ಲೆ ವೈಬ್ಸ್ ಬರ್ಬೇಕಲ್ಲ ರೀ ಅದಕ್ಕೆ. ನನ್ನ ಫ್ರೆಂಡ್ಸ್ ಒಂದ್ ಸ್ವಲ್ಪ ಲಾಂಗರ್ ಇರ್ತಾರ, ಒಂದ್ ಸ್ವಲ್ಪ ಭಾಳ ತನ ಇರ್ತಾರ, ಮತ್ತೆ ಅವ್ರಿಗೆ ಹೊಟ್ಟೆ ಹಸಿತಂದ್ರೆ ಹೆಂಗ ತಿಳ್ಕೊಂಡು ಸಾರು ಮಾಡ್ಕೊಂಡು ತಯಾರಿ ಮಾಡ್ಲಾಕತ್ತೀನಿ. ಸಾರಿಗೆ ಒಂದಿಷ್ಟು ಇಡ್ತೀನಿ, ಕುಕ್ಕರ್ನಾಗ ಎಲ್ಲ ಹಾಕ್ಬಿಡ್ತೀನಿ. ಮ್ಯಾಗಿಂದ ಅದು ಫೇಕ್ ಹುಲ್ ಹೆಂಗ್ ಹಾಕಿವಿ ಅಂತ ನಿಮ್ಗೆ ಝೂಮ್ ಆಗಿ ತೋರಿಸ್ತೀನಿ. ಎಷ್ಟು ಚಂದ ಅದ ನೋಡ್ರಿ ಅದು. ನನಗೆ ಡೆಸರ್ಟ್ ನನ್ನ ಫ್ರೆಂಡ್ ಬಂದ್ ಅವರೇ ಮಾಡ್ಕೊಡ್ಲಾಕತ್ತಾರ. ಇವ್ರ ಹೆಸರದ ಅವಿನಾಶ್. ಈ ಡೆಸರ್ಟ್ ಹೆಸರದ ಕಾಡಾ ಪ್ರಸಾದ್. ನಾವ್ ಒಂದ್ ದಿವಸ ಒಬ್ಬರ ಫ್ರೆಂಡ್ ಮನೆಗೆ ಹೋಗಿದ್ದೆ, ಇವರು ಅದು ಕಾಡಾ ಪ್ರಸಾದ್ ಮಾಡ್ಕೊಂಡ್ ಬಂದಿದ್ರು. ನಾನು ಟ್ರೈ ಮಾಡಿದೆ, ನನಗೆ ಗೊತ್ತಿದ್ದಿದ್ದಿಲ್ಲ ಇದು ಏನದ ಅಂತ ಹೇಳಿ. ಅದಕ್ಕೆ ಇವ್ರಿಗೆ ಫೋನ್ ಹಚ್ಚಿ ಕೇಳದೆ, ಭಾಳ ಟೇಸ್ಟಿ ಅದ್ರಿ, ಅದಕ್ಕೆ ಏನಂತಾರ ಅಂತ ಕೇಳಿದೆ. ಇವ್ರಂದ್ರು ಕಾಡಾ ಪ್ರಸಾದ್ ಐತಿ, ಅದಕ್ಕೆ ನಾನು ಒಬ್ರಿಗೆ ಆರ್ಡರ್ ಕೊಟ್ಟು ಮಾಡಿಸ್ಬೇಕನ್ನಾಕತ್ತೀನಿ ಅಂತಂದೆ. ನಾನು ಇವ್ರಂದ್ರು ಯಾಕೆ ಆರ್ಡರ್ ಕೊಟ್ಟು ಮಾಡಿಸ್ತಿ ಅಶ್ವಿನಿ, ನಾನೇ ಮನೆಗೆ ಬಂದ್ ಮಾಡ್ಕೊಡ್ತೀನಿ ಅಂತಂದ್ರು. ಅದಕ್ಕೆ ಅವರೇ ಬಂದ್ ಮನಿಗ್ ಬಂದ್ ಮಾಡ್ಕೊಡ್ಲಾಕತ್ತಾರ. ಇದು ಗುರುದ್ವಾರ ಒಳಗ್ ಮಾಡ್ತಾರ ಸ್ಪೆಷಲಿ ಪ್ರಸಾದ್ ಅಂತ ತಿಳ್ಕೊಂಡು. ಅದನ್ನ ಬಂದ್ ಮಾಡೋದಿಲ್ಲ, ಬಂದವರು ತಲೆ ಮೇಲೆ ಹಚ್ಕೊಂಡು ಭಕ್ತಿ ಪೂರ್ವಕವಾಗಿ ಪ್ರಾರ್ಥನಾ ಇರ್ತೈತಿ. ನನಗೆ ಗೊತ್ತಿಲ್ಲ ಪಂಜಾಬಿ ಅವ್ರದ್ದು ಗುರುದ್ವಾರ ಒಳಗ ಅದು ಪ್ಲೇ ಮಾಡ್ತಾರ. ತನು ಮನದಿಂದ ಅದನ್ನ ಅವ್ರು ಮಾಡ್ಕೊಡ್ಲಾಕತ್ತಾರ. ಇದು ಮಾಡೋ ಮುಂದೆ ನನ್ ಕಿಚನ್ ಒಳಗೆ ಬರಕ್ ಹೋಗ್ಬೇಡ, ಬಂದ್ರು ಸದ್ದ ನಾನು ಮಾತಾಡಿಸ್ಬೇಡ ಅಂತ ಹೇಳಿದ್ರು. ಚೂರ್ ಕ್ಲಿಪ್ ಮಾಡ್ಕೊಂಡು ಬಿಟ್ಬಿಟ್ಟೆ, ಯಾಕಂದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಅವ್ರಿಗೆ ಗೊತ್ತು ಇಲ್ಲ ನಾನು ಸಣ್ಣ ಕ್ಲಿಪ್ ಮಾಡ್ಕೊಂಡಿನಿ ಅಂತ. ಮುಂದಿನ ವಿಡಿಯೋನಾಗ ಇವ್ರಿಗೆ ನೋಡ್ಲಾಕತ್ರಿ, ನಾನು ಹೇಳ್ತೀನಿ ಅಂತ ಇವ್ರು ಯಾರು ಅದಾರ ಅಂತ ಹೇಳಿ. ಮತ್ತೆ ಹೊರಗೆ ನೋಡ್ಬೋದು ಎಷ್ಟು ಸ್ನೋ ಆಗೈತಿ, ಇನ್ನ ಸ್ನೋ ಮುಗಿಲಾಕ ತಯಾರಿಲ್ಲ. ಇಷ್ಟೆಲ್ಲ ಆಗುವ ಅಟ್ರಾಗ ಸಂಜೆ ಆಗೇ ಬಿಡ್ತು. ಈಗ ಮತ್ತೆ ನಾ ರೆಡಿ ಹಾಕಕ್ ಹೋಗ್ಬೇಕು, ಅನ್ನಾಗ ರೆಡಿ ಮಾಡ್ಬೇಕು. ನೆಕ್ಸ್ಟ್ ವಿಡಿಯೋ ನಾನು ಏನೇನ್ ಮಾಡ್ತೀನಿ, ಎಷ್ಟು ಮಂದಿ ಫ್ರೆಂಡ್ಸ್ ಬಂದಾರ ಅವ್ರನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಂತ. ಅದಕ್ಕೆ ನೆಕ್ಸ್ಟ್ ವಿಡಿಯೋ ಮಾತ್ರ ನೋಡುದು ನೆನ್ಪಾರ್ಬೇಡ್ರಿ. ಇಷ್ಟ ಹೇಳ್ಕೊತ ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ ಕನ್ನಡ ಬೆಳೆಸಿ. ಧನ್ಯವಾದಗಳು. Thank you, Hasi. Perfect.